ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ವಿಚಾರ ಕೇವಲ ವದಂತಿ. ಸಂಪುಟ ವಿಸ್ತರಣೆ ಬಳಿಕ ಇಂಥ ಅಸಮಾಧಾನಗಳು ಸಹಜ. ಮಾಧ್ಯಮಗಳಲ್ಲಿ ಬರುತ್ತಿರುವ ಸುದ್ದಿಗಳು ಸತ್ಯಕ್ಕೆ ದೂರವಾಗಿದೆ. ಅತೃಪ್ತರನ್ನ ಮನವೊಲಿಸುವಂತಹ ಯತ್ನ ಮಾಡ್ತೇವೆ. ಖರ್ಗೆ ಅವರ ಜೊತೆಯೂ ಮಾತನಾಡ್ತೇವೆ. ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಲು ದಿನೇಶ್ ಗುಂಡೂರಾವ್ ಕಾರಣವಲ್ಲ. ಸಚಿವ ಸ್ಥಾನ ಆಯ್ಕೆ ಹೈಕಮಾಂಡ್ ತೀರ್ಮಾನ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ಹೇಳಿದ್ದಾರೆ. ಸೊ ಇವರು ಹೇಳ್ತಿರೋ ಪ್ರಕಾರ ಮಾಧ್ಯಮಗಳಲ್ಲಿ ಬರ್ತಿರೋ ಸುದ್ದಿಗಳು ಸತ್ಯಕ್ಕೆ ದೂರವಾಗಿದೆ ಅಂತ. ಆದ್ರೆ ಈಗ ಕೆಲವೇ ನಿಮಿಷಗಳ ಹಿಂದಷ್ಟೇ ನಾವು ನೋಡಿದ್ವಿ ರಮೇಶ್ ಜಾರಕಿಹೊಳಿ ಅವರು ಏನ್ ಹೇಳಿದ್ರು ಅಂತ ಹೇಳಿ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧವಾಗಿದ್ದೇನೆ ಅನ್ನುವಂತ ಒಂದು ಮಾತನ್ನ ಅವ್ರು ಹೇಳಿದ್ರು. ಮತ್ತೊಂದು ಕಡೆ ಪಕ್ಷದವರನ್ನ ಸಮರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಇಂತಹ ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ಪ್ರತಿಕ್ರಿಯೆ ನೀಡಬೇಕಾಗತ್ತೆ. ಹಾಗಾಗಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇವೆಲ್ಲವೂ ಕೂಡ ವದಂತಿಗಳು. ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ವಿಚಾರ ವದಂತಿ, ಅಸಮಾಧಾನಗಳಿದೆ, ಅದನ್ನ ಸರಿಪಡಿಸಿಕೊಳ್ಳಲಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ತುಮಕೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಸದ್ಯ ಈಗ ಕಾಂಗ್ರೆಸ್ನಲ್ಲಿ ಬಹಳ ಸೂಕ್ಷ್ಮವಾದಂತ ಒಂದು ಪರಿಸ್ಥಿತಿ ಇದೆ. ಅತೃಪ್ತರ ಒಂದು ನಡೆ ನಿಗೂಢವಾಗಿದೆ. ಅದು ನಾಯಕರಿಗೆ, ಮುಖಂಡರಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆದ್ರೆ ರಮೇಶ್ ಜಾರಕಿಹೊಳಿ ಅವರ ವಿಚಾರ ಸ್ವಲ್ಪ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದ್ರು, ಏನ್ ಹೇಳಿದ್ರು ಅಂತ? ಇವತ್ತು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಡಾಕ್ಟರ್ ಜಿ ಡಿಸಿಎಂ ಪರಮೇಶ್ವರ್ ಭೇಟಿಯನ್ನ ಕೊಟ್ಟಿದ್ರು. ನಂತರ ಶ್ರೀಗಳನ್ನ ಆಶೀರ್ವಾದ ಪಡೆದು ನಂತರ ಮಾಧ್ಯಮಗಳೊಂದಿಗೆ ಮಾತಾಡಿದ್ರು. ಅಂದ್ರೆ ಏನು ಈ ಒಂದು ಸದ್ಯದಲ್ಲಿ ಸಚಿವ ಸಂಪುಟ ಆದ ನಂತರ ಏನು ಖಾತೆಯನ್ನ ಕಳೆದುಕೊಂಡಿರೋ, ಸಚಿವ ಸ್ಥಾನ ಕಳೆದುಕೊಂಡಿರೋ ಜಾರಕಿಹೊಳಿ ಏನು ರಾಜೀನಾಮೆ ಕೊಡ್ತಾರೆ ಅನ್ನೋ ವದಂತಿ ಇದೆ. ಆ ವದಂತಿ ಸಂಬಂಧಪಟ್ಟಂಗೆ ಪರಮೇಶ್ವರ್ ಮಾತಾಡಿದ್ರೆ ಇದೆಲ್ಲ ಮಾಧ್ಯಮಗಳಷ್ಟೇ ಬರ್ತಾ ಇದೆ. ಈ ತರದ್ದು ಸಚಿವ ಸಂಪುಟ ಏನು ಕೈ ತಪ್ಪಿದಾಗ ಇಂಥ ಅಸಮಾಧಾನಗಳು, ಆಕ್ರೋಶಗಳು ಸಹಜವಾಗಿ ಕೇಳಿ ಬರ್ತವೆ. ಹಾಗಾಗಿ ಆ ಒಂದು ಮುಖಂಡರನ್ನ ಕರೆದು ನಾವು ಮಾತಾಡ್ತೀವಿ, ಏನೆಲ್ಲ ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ತಗೊಳ್ತೀವಿ ಅಂತ ಮಾತನ್ನ ಪರಮೇಶ್ವರ್ ಹೇಳಿದ್ದಾರೆ. ಹೀಗಾಗಿ ಆ ಖಾತೆಗಳ ಬದಲಾವಣೆಯಲ್ಲಿ ಪರಮೇಶ್ವರ್ ಖಾತೆ ಕೂಡ ಬದಲಾಗುತ್ತೆ ಅಂತ ಹೇಳಲಾಗ್ತಿದೆ. ಈ ತಾತಪ್ ಯಾವುದೇ ಬೆಳವಣಿಗೆ ಇಲ್ಲ ಅಂತ ಮಾತನ್ನು ಕೂಡ ಪರಮೇಶ್ವರ್ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಸಾಕಷ್ಟು ಕಾಂಗ್ರೆಸ್ ನಲ್ಲಿ ಏನು ಗೊಂದಲದ ವಾತಾವರಣ, ಒಂದು ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಇನ್ನು ಅತೃಪ್ತ ಸಭೆ ನಡೆಸೋದು ಕೂಡ ಕಾಂಗ್ರೆಸ್ಗೆ ನುಂಗಲ ತುತ್ತಾಗಿ ಈ ನಡುವೆ ವೇಣುಗೋಪಾಲ್ ಕೂಡ ಉಸ್ತುವಾರಿ ಸಚಿವರು ಕೂಡ ಏನು ಉಸ್ತುವಾರಿ ಇದ್ದಾರೆ, ಅವರು ಎಲ್ಲರನ್ನ ಗಮನದಲ್ಲಿ ಇಟ್ಕೊಂಡು ಏನೆಲ್ಲ ಕ್ರಮ ತಗೊಳ್ತಾರೆ ಅಂತ ಮಾತನ್ನು ಹೇಳಿದ್ದಾರೆ ಲಿಖಿತ. ಓಕೆ, ಧನ್ಯವಾದ ಯೋಗೇಶ್.